ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಯಾಕಂದ್ರೆ ಇಂದು ಮಧ್ಯಾಹ್ನ 2 ಗಂಟೆಯಿಂದ ಮಹಿಳೆಯರ ಖಾತೆಗಳಿಗೆ ದೊಡ್ಡ ಮೊತ್ತದ ಹಣ ಜಮೆ ಆಗ್ತಾ ಇದೆ. ಒಂದೆಡೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮೆ ಆಗ್ತಾ ಇದೆ, ಹಾಗೂ ಇಲ್ಲಿ ಮತ್ತೊಂದೆಡೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಒಟ್ಟು 6,000 ರೂಪಾಯಿ ಹಣ ನೇರವಾಗಿ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಈ ಹಣ ಯಾವ ಜಿಲ್ಲೆಗಳಿಗೆ ಇಂದು ಜಮೆ ಆಗುತ್ತೆ ಮತ್ತು ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ, ಮತ್ತು ನಿಮ್ಮ ಖಾತೆಗೆ ಜಮೆ ಆಗಿದೆಯಾ ಇಲ್ವಾ, ಹೇಗೆ ಚೆಕ್ ಮಾಡಬೇಕು, ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಜಾರಿಗೆಗೊಳಿಸಿರುವ ಒಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅತ್ಯಂತ ಜನಪ್ರಿಯ ಮಹಿಳಾ ಕಲ್ಯಾಣ ಯೋಜನೆ ಅಂದರೆ ತಪ್ಪಾಗಲಾರದು. ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳು ಕೂಡ ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು. ಇವಾಗ ಕಳೆದ 2 ರಿಂದ 3 ತಿಂಗಳುಗಳಾಯಿತು, ನಿಮ್ಮ ಖಾತೆಗಳಿಗೆ ಹಣ ಬಂದಿದ್ದಿಲ್ಲ. ನೋಡಿ, ಈ ಯೋಜನೆಯ ಮೂಲಕ ಮನೆಯ ಯಜಮಾನಿಯರಿಗೆ ಅಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರುತ್ತೆ. ನೇರವಾಗಿ ಡಿಬಿಟಿ ಮೂಲಕ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ. ಇದರಿಂದ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂತಂದ್ರೆ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಾಕುವಂತಹ ಯೋಜನೆ ಬಡವರ ಬಂಧು ಯೋಜನೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಜನ ಮಹಿಳೆಯರಿಗೆ ಉಪಯೋಗವಾಗಿದೆ, ನನಗೆ ಗೊತ್ತು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾನೇ ಗೃಹಲಕ್ಷ್ಮಿಯರಾಗಿರೋದ್ರಿಂದ, ತುಂಬಾ ಜನ ಮಹಿಳೆಯರಾಗಿರೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರು ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇವಾಗ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ನೋಡಿ, ಇಲ್ಲಿ 24ನೇ ಕಂತಿನ ಹಣ ಇವತ್ತಿನ ಲೈವ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ನೋಡಿ, ಇದೀಗ ಮುಖ್ಯ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆ ಆಗ್ತಾ ಇದೆ. ನೋಡಿ, ಎಷ್ಟು ಹಣ ನಿಮಗೆ ಬರ್ತಾ ಇದೆ ಮತ್ತು ಪ್ರತಿ ಅರ್ಹ ಮಹಿಳೆಯರಿಗೆ 2,000 ರೂಪಾಯಿ ಹಣ ಬರ್ತಾ ಇದೆ ಮತ್ತು ಉಳಿದವರಿಗೆ ಇಲ್ಲಿ 4,000 ರೂಪಾಯಿ ಹಣ ಬರ್ತಾ ಇದೆ. ಯಾಕೆ ಅಂತ ತಿಳಿಸಿಕೊಡ್ತಾನೆ. ಇಲ್ಲಿ ನೋಡಿ, ಯಾಕೆ 24ನೇ ಕಂತಿನ ಹಣ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಕಳೆದ ತಿಂಗಳ ಹಣ ಡಿಲೇ ಆಗಿತ್ತು. ಹಾಗಾಗಿ ಅದಕ್ಕಾಗಿ ಇಂದು ಸರ್ಕಾರ ಫಾಸ್ಟ್ ಟ್ರಾನ್ಸಾಕ್ಷನ್ ಬಿಡುಗಡೆ ಮಾಡ್ತಾ ಇದೆ. ಈ ಒಂದು ಫಾಸ್ಟ್ ಟ್ರಾನ್ಸಾಕ್ಷನ್ ಇವತ್ತು ನಿಮಗೆ ಆಗುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ. ವೀಕ್ಷಕರೇ, ನೋಡಿ, ಇಲ್ಲಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ವೀಕ್ಷಕರೇ, ಇದನ್ನ ನೀವೆಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ. ನೋಡಿ, ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಪೆಂಡಿಂಗ್ ಇರುವಂತಹ ಹಣ ಅದು 4,000 ರೂಪಾಯಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಈ ಹಣ ಯಾರಿಗೆ ಅಂತಂದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇದು ಜಮೆ ಆಗ್ತಾ ಇದೆ. ಸರ್ಕಾರ ಆಯ್ದ ಲಿಸ್ಟ್ ನಲ್ಲಿ ಇರುವವರಿಗೆ ಈ 4,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಈ 4,000 ರೂಪಾಯಿ ಹಣದ ಉದ್ದೇಶ ಏನಂತಂದ್ರೆ, ಮನೆ ದುರಸ್ತಿ, ಗೋಡೆ ಪೇಂಟ್ ಅಂತಂದ್ರೆ ನೀವು ಏನಾದರೂ ಇದನ್ನ ಮಾಡ್ಕೊಳ್ಬಹುದು. ಗೋಡೆ ಪೇಂಟಿಂಗ್ ಅಥವಾ ಅನೇಕ ರೀತಿಯ ನಿಮ್ಮ ಒಂದು ಮನೆಗೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಅಂತ ಸರ್ಕಾರ ತಿಳಿಸಿರುವಂತದ್ದು. ಮಹಿಳೆಯರ ಗೌರವ ಮತ್ತು ಏನಂತಂದ್ರೆ ಆತ್ಮಸ್ಥೈರ್ಯ ಹೆಚ್ಚಿಸಲು ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ವೀಕ್ಷಕರೇ, ಹಾಗಾದ್ರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಬನ್ನಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಇವತ್ತು ಮೊದಲನೆಯ ಹಂತದಲ್ಲಿ ಹಣ ಜಮೆ ಆಗ್ತಿರುವಂತಹ ಜಿಲ್ಲೆಗಳ ಪಟ್ಟಿ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ನೋಡಿ, ಪ್ರತಿಯೊಬ್ಬ ವೀಕ್ಷಕರು ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೆಳಗಡೆ ಇರುತ್ತೆ, ಜಾಯ್ನ್ ಆಗಿ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಹೇಳಲಾಗದಂತಹ ಮಾಹಿತಿಗಳನ್ನ ವಾಟ್ಸ್ಆಪ್ ನಲ್ಲಿ ನಾವು ನಿಮಗೆ ಕೊಡ್ತೇವೆ, ಫ್ರೀ ಆಗಿ ಉಚಿತವಾಗಿ ಕೊಡ್ತೇವೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಜಿಲ್ಲೆಗಳ ಲಿಸ್ಟ್ ಹಾಗೆ ಸರ್ಕಾರದಿಂದ ಬಂದಿರುವಂತಹ ಬೇಗ ಬಂದಿರುವಂತಹ ಅಪ್ಡೇಟ್ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತೇವೆ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನೋಡಿ, ಬೆಂಗಳೂರು ನಗರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ, ಹಾಸನ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ, ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ, ಈ ಒಂದು ಜಿಲ್ಲೆಗಳಿಗೆ ಈ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ. ಇಂದು ನೋಡಿ, ನಿಮ್ಮ ಖಾತೆಗೆ ಹಣ ಜಮೆ ಆಗಿದೆಯಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇನ್ನೂ ಅನೇಕ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ಆ ಒಂದು ಲಿಸ್ಟ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾನೆ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಹಣ ನಿಮ್ಮ ಖಾತೆಗೆ ಜಮೆ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ವಿಧಾನ 1, ಬ್ಯಾಂಕ್ SMS ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದು ಮೊದಲನೆಯ ಒಂದು ಆಯ್ಕೆ ಆಗಿರುತ್ತೆ. ನಿಮ್ಮ ಆಧಾರ್ ಲಿಂಕ್ ಇರುವ ಮೊಬೈಲ್ಗೆ ಬ್ಯಾಂಕ್ SMS ಬರುತ್ತೆ, ಹಾಗಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಧಾನ 2 ಏನಂದ್ರೆ, ಬ್ಯಾಂಕ್ ಪಾಸ್ಬುಕ್ ಮತ್ತು ಹತ್ತಿರದ ಬ್ಯಾಂಕಿಗೆ ಹೋಗಿ ಎಂಟ್ರಿ ಮಾಡಿಸಬಹುದು. ಇದು 2ನೇ ವಿಧಾನ. ಮತ್ತು ಇವಾಗ 3ನೇ ವಿಧಾನ ಏನಂತಂದ್ರೆ, DBT ಸ್ಟೇಟಸ್. ಹೌದು ವೀಕ್ಷಕರೇ, ಗ್ರಾಮ ಪಂಚಾಯತ್ ಮತ್ತು ಸೇವಾ ಕೇಂದ್ರ ಹಾಗೂ CSC ಸೆಂಟರ್ ನಲ್ಲಿ ಚೆಕ್ ಮಾಡಿಸಬಹುದು ವೀಕ್ಷಕರೇ. ಹಾಗಾಗಿ ನೀವು ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಆರಾಮಾಗಿ ನೀವು ನಿಮ್ಮ ಒಂದು ಹಣ ಯಾವಾಗ ಬಂದಿದೆ ಏನು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ನೋಡಿ, ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ, ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇವತ್ತು ಲಕ್ಷಾಂತರ ಮಹಿಳೆಯರಿಗೆ ಬಹಳ ಮುಖ್ಯ ವಿಷಯ ಏನಂದ್ರೆ, 23, 24 ಮತ್ತು 25ನೇ ಕಂತಿನ ಹಣದವರೆಗೂ ಹಣ ಬರುತ್ತೆ ವೀಕ್ಷಕರೇ. ಇದು ಇವತ್ತಿಂದ 2 ಗಂಟೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆಯಾಗಿ 6,000 ರೂಪಾಯಿ ತನಕ ಕೂಡ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಸರ್ಕಾರ ಇದೀಗ 5,000 ಕೋಟಿ ಫಂಡ್ ರಿಲೀಸ್ ಮಾಡಿದೆ. ನಾನು ಹೇಳಿದೆಲ್ಲ ಈ ಜಿಲ್ಲೆಗಳಿಗೆ, ಮತ್ತು ಇವಾಗ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಏನಂತಂದ್ರೆ, ಬಾಕಿ ಇರುವ ಕಂತುಗಳು ಅಂತಂದ್ರೆ, ಇದೀಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ
ಸ್ನೇಹಿತರೆ. ಇಲ್ಲಿ ಬಾಕಿ ಇರುವಂತಹ ಕಂತನ್ನು ಸೇರ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 22, 23 ಮತ್ತು 24 ಟೋಟಲ್ ಆಗಿ 6,000 ರೂಪಾಯಿ ಹಣ ಬರ್ತಾ ಇದೆ. ಮತ್ತು ಕೆಲ ತಿಂಗಳುಗಳಲ್ಲಿ ತಾಂತ್ರಿಕ ಸಮಸ್ಯೆ ಆಗಿರೋದ್ರಲ್ಲಿ ಮತ್ತು ಬ್ಯಾಂಕ್ ಲಿಂಕ್ ಸಮಸ್ಯೆ ಆಗಿರೋದ್ರಲ್ಲಿ ಮತ್ತು ರೇಷನ್ ಕಾರ್ಡ್ ಇಶ್ಯೂ ಕಾರಣದಿಂದ ಹಣ ಜಮೆ ಆಗಿರದಿದ್ದರೆ ನಿಮಗೆ ಹಣ ಬರುತ್ತೆ ಅಂತ ತಿಳಿಸಲಾಗಿದೆ. ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ನಿಮ್ಮ 23 ಮತ್ತು 24ನೇ ಕಂತಿನ ಹಣವನ್ನು ಕ್ಲಿಯರ್ ಮಾಡಲು ಸರ್ಕಾರ ಮುಂದಾಗಿದೆ. ಈಗಾಗಲೇ ಸುಮಾರು 5,000 ಕೋಟಿ ಫಂಡ್ ರಿಲೀಸ್ ಆಗಿದೆ. ಹಾಗಾಗಿ ಅಂದ್ರೆ ಕೆಲವರು ಇದ್ರ ಬಗ್ಗೆ ಮಾತಾಡಲ್ಲ, ನಾವೆಲ್ಲ ಇನ್ಫಾರ್ಮೇಶನ್ ಅನ್ನು ನಿಮಗೆ ತಿಳಿಸ್ತಾ ಇದ್ದಾವೆ. 5,000 ರೂಪಾಯಿ ಕೋಟಿ ಹಣ ನಿಮಗೆ ಸಿಗ್ತಾ ಇರುವಂತದ್ದು. ಯಾಕಂತಂದ್ರೆ ಇತ್ತೀಚೆಗೆ ಬಿಜೆಪಿ ಮತ್ತು ಈ ವಿರೋಧ ಪಕ್ಷಗಳು ಹೇಳಿರುವಂತಹ ಮಾಹಿತಿ ಪ್ರಕಾರ ಇವರು ಹಣನೇ ಹಾಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಳಿದ್ದು ನೋಡಿ, ಹಣ ಬಿಡುಗಡೆ ಆಗಿರೋದ್ರಿಂದ ಜಮೆ ಪ್ರಕ್ರಿಯೆ ಈಗ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಆಲ್ರೆಡಿ ಇವಾಗ ನಾನು ನಿಮಗೆ ಜಿಲ್ಲೆಗಳ ಲಿಸ್ಟ್ ಅನ್ನು ಹೇಳಿದೆ, ಇನ್ನೊಮ್ಮೆನೂ ಕೂಡ ಜಿಲ್ಲೆಗಳ ಲಿಸ್ಟ್ ಹೇಳ್ತಾನೆ ಈ ಜಿಲ್ಲೆಗಳಿಗೆ ನೋಡಿ. ಮತ್ತೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ, ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ, ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ, ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ, ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ, ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ ಇಂದು ಜಮೆ ಆಗಲಿದೆ. ಮತ್ತು ಇನ್ನೂ ಕೂಡ ಈ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ. ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಈ ಜಿಲ್ಲೆಗಳಲ್ಲಿ ಈಗಾಗಲೇ ಹಣ ಜಮೆ ಆಗ್ತಿದೆ, ಅಂದ್ರೆ ಆಲ್ರೆಡಿ ಆಗ್ತಾ ಇದೆ. ಇನ್ನೂ ಕೂಡ ಉಳಿದ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಡಿಸೆಂಬರ್ ತಿಂಗಳ ಒಳಗಾಗಿ ಹಣ ಜಮೆ ಮಾಡುವ ಪ್ಲಾನ್ ಸರ್ಕಾರಕ್ಕಿದೆ. ಇಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ವೀಕ್ಷಕರೇ. ಏನಂದ್ರೆ ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಹಣ ವಿಳಂಬದ ಬಗ್ಗೆ ಪ್ರಶ್ನೆ ಕೇಳಿದಾಗ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತಾಂತ್ರಿಕ ಕಾರಣಗಳಿಂದ ಕೆಲ ಮಹಿಳೆಯರಿಗೆ ಹಣ ಬಾಕಿ ಉಳಿದಿದೆ. ಯಾವುದೇ ಮಹಿಳೆಯು ಕಂತು ಮಿಸ್ ಆಗಲ್ಲ, ಬಾಕಿ ಇರುವ ಎಲ್ಲ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ. ಅಂದ್ರೆ ಸರ್ಕಾರದಿಂದ ಅಧಿಕೃತ ಭರವಸೆ ಬಂದಿದೆ. ಮತ್ತು ಅರ್ಹತೆ ಇದ್ದರೂ ಹಣ ಬರದೇ ಇರೋದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಏನಂದ್ರೆ ಇದು ಬಹಳ ಮುಖ್ಯವಾದ ಭಾಗ ಸ್ನೇಹಿತರೆ, ದಯವಿಟ್ಟು ಗಮನಿಸಿ. ಏನಂದ್ರೆ ಇಲ್ಲಿ ನಿಷ್ಕ್ರಿಯ ಬ್ಯಾಂಕ್ ಖಾತೆ ಅಂದ್ರೆ ಡೆಡ್ ಅಕೌಂಟ್ ಅಂತ ಹೇಳ್ತಾರೆ. ಕೆಲವರ ಬ್ಯಾಂಕ್ ಖಾತೆ ಮತ್ತು ಚಾಲ್ತಿಯಲ್ಲಿಲ್ಲ ಅಂತಂದ್ರೆ ಮತ್ತು KYC ಆಗಿಲ್ಲ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಇನ್ಆಕ್ಟಿವ್ ಆಗಿರುತ್ತೆ. ಇದರಿಂದ ಡೆಡ್ ಅಕೌಂಟ್ ಅಂತ ನಿಮಗೆ ಅಲ್ಲಿ ಸ್ಟೇಟಸ್ ಅಲ್ಲಿ ಶೋ ಆಗುತ್ತೆ. ಇಂತಹ ಖಾತೆಗಳಿಗೆ ಹಣ ಜಮೆ ಆಗಲ್ಲ. ಮತ್ತು ಕೂಡಲೇ ಬ್ಯಾಂಕಿಗೆ ಹೋಗಿ KYC ಮಾಡಿ ಮತ್ತು ಅದರಲ್ಲಿ ಸ್ವಲ್ಪ ಡೆಪಾಸಿಟ್ ಅಥವಾ ವಿಡ್ರಾವಲ್ ಅನ್ನ ಮಾಡ್ಕೊಳ್ಳಿ. ಹಣ ಇತ್ತು ಅಂದ್ರೆ ವರ್ಗಾವಣೆ ಮಾಡಿ, ಏನಾದರೂ ಒಂದು ಚಿಕ್ಕದಾಗಿ ನಿಮ್ಮ ಒಂದು ಅಕೌಂಟ್ ಮತ್ತೆ ಆಕ್ಟಿವ್ ಆಗುತ್ತೆ. ಆಧಾರ್ ಬ್ಯಾಂಕ್ ಲಿಂಕ್ ಸಮಸ್ಯೆ ನೋಡಿ, ಈ ಒಂದು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಇಲ್ಲಿ ಆಧಾರ್ ಲಿಂಕ್ ಇಲ್ಲ ಅಂತಂದ್ರೆ ಮತ್ತು NPCI ಇನ್ಆಕ್ಟಿವ್ ಆಗಿತ್ತು ಅಂತಂದ್ರೆ DBT ಹಣ ಫೇಲ್ ಆಗುತ್ತದೆ. ಹಾಗಾಗಿ ನಿಮಗೆ ಹಣ ಬರದೇ ಇರಬಹುದು ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಮತ್ತು ಮೂರನೇದಾಗಿ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ರೇಷನ್ ಕಾರ್ಡ್ ರದ್ದು ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸ್ನೇಹಿತರೆ, ಸತತವಾಗಿ ರೇಷನ್ ಕಾರ್ಡ್ ಪಡೆಯದಿದ್ದರೆ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಇದ್ದವರು ಸತತವಾಗಿ ನಿಮ್ಮ ಒಂದು ರೇಷನ್ ಅನ್ನ ಪಡೆಯದಿದ್ದರೆ ಪ್ರತಿ ತಿಂಗಳನ್ನು ಕೂಡಿ ಹೋಗಿ ಸರ್ಕಾರದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಿದ್ದಾರೆ. ಅಂದ್ರೆ ಇವಾಗ ರೇಷನ್ ಅನ್ನ ತಗೊಂಡ್ಕೊಂಡು ಬರ್ತಾರೆ, ಸ್ವಲ್ಪ ಜನ ತಗೊಂಡ್ಕೊಂಡು ಬಂದು ಬೇರೆ ಕಡೆ ಮಾರ್ತಾರೆ ಕಡಿಮೆ ರೇಟಿಗೆ ಮತ್ತು ಅರ್ಧ ರೇಟಿಗೆ ಅಂತ. ಅವರು ಬೇರೆ ಕಡೆ ಮಾರಿದಾಗ ಏನಾಗುತ್ತೆ, ಇದು ಸರ್ಕಾರದ ಬಳಿ ಏನಾದರೂ ಹೋಯ್ತು ಅಂದ್ರೆ ಅವರು ಪತ್ತೆ ಹಚ್ತಾರೆ, ನಿಮ್ಗೆ ಯಾರು ಇದನ್ನ ಕೊಟ್ಟರು ಅಂತ ಕೇಳಿದಾಗ ಇಲ್ಲಿ ಅವರು ಏನಾದರೂ ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಹೇಳಲಾಗಿದೆ. ನೋಡಿ, ರೇಷನ್ ಕಾರ್ಡ್ ಇದ್ರ ಮುಖಾಂತರ ಯಾವುದೇ ರೀತಿ ನಿಮಗೆ ಟೈಮ್ ಕೊಡೋದಿಲ್ಲ, ಡೈರೆಕ್ಟ್ ಆಗಿ ರದ್ದು ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಕೂಡ ಸ್ಥಗಿತವಾಗುತ್ತೆ. ಇದು ಬಹಳ ಗಂಭೀರ ವಿಷಯ ಸ್ನೇಹಿತರೆ. ನೋಡಿ, ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ, ಆದಷ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವೀಕ್ಷಕರೇ. ನೋಡಿ ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಂದ್ರೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ. 5,000 ಕೋಟಿ ಫಂಡ್ ರಿಲೀಸ್ ಆಗಿದೆ ಮತ್ತು ಡಿಸೆಂಬರ್ ತಿಂಗಳ ಒಳಗಾಗಿ ಹಣ ಜಮೆ ಆಗುತ್ತೆ. ಮತ್ತು ಬಾಕಿ ಇರುವ ಹಣವನ್ನ ಅವರು ಇವಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. 6,000 ರೂಪಾಯಿ ತನಕ ಪೆಂಡಿಂಗ್ ಇರುವಂತಹ ಹಣವನ್ನ ಮತ್ತು ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಹಾಗಾಗಿ ಈ ಮಾಹಿತಿ ನಿಮ್ಮ ಮನೆಗೆ, ನಿಮ್ಮ ತಾಯಿಗೆ, ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಅಕ್ಕ ತಂಗಿಯರಿಗೆ ದಯವಿಟ್ಟು ಶೇರ್ ಮಾಡಿ. ಉಪಯೋಗವಾದರೆ ಮತ್ತೆ ಈ ಒಂದು ವಿಡಿಯೋದಲ್ಲಿ ಆದಷ್ಟು ಕಾಮೆಂಟ್ ಮಾಡಿ. ನಿಮ್ಗೆಲ್ಲರಿಗೂ ಕೂಡ ನಾನು ಆದಷ್ಟು ರಿಪ್ಲೈ ಮಾಡ್ತೇನೆ. ಹಿಂದಿನ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದಂತಹ ಎಲ್ಲ ವೀಕ್ಷಕರ ಕಾಮೆಂಟ್ ಅನ್ನು ಕೂಡ ನೋಡಿದ್ದೇನೆ, ಎಲ್ಲರ ಕಾಮೆಂಟ್ ಅನ್ನು ಕೂಡ ರಿಪ್ಲೈ ಮಾಡಿದ್ದೇನೆ. ನೋಡಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಿಲ್ಲೆಯಲ್ಲಿ ಹಣ ಜಮೆ ಆಗಿದೆಯಾ ಅಂತ ಕಾಮೆಂಟ್ ನಲ್ಲಿ ಬರೆಯಿರಿ.